ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಇವಾಗ ಟೈಮ್ 10 ಗಂಟೆ ಆಗಿದೆ. ಇವಾಗಿಂದ ಲಾಗ್ ಸ್ಟಾರ್ಟ್ ಮಾಡಿ ನೋಡಿ. ನಾವು ಊರಿಗೆ ಹೊಂಟಿದ್ದೀವಿ. ಊರಿಗೆ ಏನಕ್ಕಪ್ಪ ಹೊಂಟಿದ್ದೀವಿ ಅಂತಂದರೆ, ನಮ್ಮದು ಒಂದು ಕುರಿ ಇದೆ ಅಲ್ರಿ, ದೇವ್ರಿಗೆ ಬಿಟ್ಟಿರೋದು. ಅದಾವುದು ಉಣ್ಣಿ ಕಟ್ ಮಾಡಿಸ್ಬೇಕು. ಮತ್ತು ನಮ್ಮಮ್ಮ ಒಂದು ಕುರಿ ಸಾಕೈತಲ್ಲ, ಅದನ್ನು ಇಲ್ಲಿ ದಾವಣಗೆರೆಗೆ ಇಟ್ಕೊಂಬರಬೇಕು. ಅದಕ್ಕೋಸ್ಕರ ಹೊಂಟಿದ್ದೀವಿ ನೋಡಿ. ಇನ್ನೇನು ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಬಂದ್ವಿ ನಾವು ಪಾರಮಾತ್ರಕ್ಕೆ. ಕುರಿ ನೋಡಿ ಹಿಂಗಿದೆ, ಅದಕ್ಕೆ ಉಣ್ಣಿ ಕಟ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಉಣ್ಣಿ ಕೂಡ ಜಾಸ್ತಿ ಬಂದತಿ, ಅದಕ್ಕೆ ಉಣ್ಣಿ ಕಟ್ ಮಾಡೋರಿಗೆ ಹೇಳಿದ್ದೀವಿ. ಈಗ ಬರ್ತಾರೆ ಅವರು. ಇದು 8 ಐತೆ ನೋಡ್ರಿ. ಇದು ನಾವು ಚಿಂಗಮ್ಮಗೆ ಬಿಟ್ಟಿದ್ದೀವಿ. ಇದನ್ನು ಉಗಾದಿಗೆ ನಾವು ಮಾಡೋದು. ಇದೇನು ಮನೇಲಿ ಇರ್ತತ್ತಲ್ಲ, ಮಾರೋದಲ್ಲ ಏನಲ್ಲ, ಅದಕ್ಕೆ ಉಣ್ಣಿ ಕಟ್ ಮಾಡ್ಸೋಣ ಅಂತಂದು ಹೇಳಿ ಮಾಡಿಸ್ತೀವ್ರಿ. ಈ ಜುಲೈನ ಮಾಡಿಸಲ್ಲ, ಉಣ್ಣಿ ಅಷ್ಟೇ ಕಟ್ ಮಾಡಿಸ್ತೀವಿ. ಅದು ಮಿಷಿನಲ್ಲಿ ಕಟ್ ಮಾಡಿಸ್ತೀವಿ ನೋಡಿ. ಇನ್ನೇ ಸ್ಟಾರ್ಟ್ ಮಾಡಿದ್ದಾರೆ ಉಣ್ಣಿ ಕಟ್ ಮಾಡೋದಕ್ಕೆ. ವಿಡಿಯೋ ಕೊನೆ ತನಕ ನೋಡಿ. ಸುಮ್ಮನೆ ಕಟ್ ಮಾಡಲ್ಲ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ಮೂಳೆ ಮೂಳೆ ಕಾಣೋದು ವಯಸ್ಸಾಗಿಲ್ಲಿದೆ. ಇನ್ನು ಈಗ 8 ಬಂದು ಹೊಸಬಾಯಿ ಅಲ್ಲ. ಜನ ಮುಂದೆ ಕೆಡಿ ಐತಿ 20 ತೂಕಾಡ್ಗಂತ. ಈ ಮನೆ ದುಗ್ಗನ ಹಬ್ಬ ಕಡಿಕೊಂಡೈತಿ. 2 ತಿಂಗಳಾತ ದುಗ್ಗನ ಹಬ್ಬ, 3 ತಿಂಗಳ ರೊಕ್ಕ. ಹುಣ್ಣಿತ್ತಂದ್ರೆ ಮೈ ಬರೋದು ಗೊತ್ತಾಗಲ್ಲ, ಅದಕ್ಕೆ ಕಟ್ ಮಾಡ್ತಾನೆ ಅಂತ ಅನ್ನೋದು. ಸ್ಟಾಪ್ ಮಾಡೋದು, ಇದೇ ಸ್ಟಾಪ್. ಒಂದು ಅರ್ಧ ಗಂಟೆ ಆಗಿಬಿಡ್ತಲ್ಲ. ಮತ್ತೆ ನಂಗೆ ಆಫ್ ಮಾಡೋ ಕೈ ಯಾವಾಗಲೇ ಆಫ್ ಮಾಡ್ಕೊಂಡು ತಕ್ಕೋಬೇಕಾರೆ 5 ನಿಮಿಷ 10 ನಿಮಿಷ ಆಗಿರ್ಬೇಕು. 5 ನಿಮಿಷ ಕಟ್ ಮಾಡಿ. ಇದು ತೋಟಲ್ಲ ಜಿಡ್ಡಲ್ಲ. ಮೊನ್ನೆ ಅವತ್ತು ತೊಳ್ಸಿದ್ನಪ್ಪ. ಅವತ್ತು ನಾನು ನೋಡಿ, ಈ ರೀತಿ ಮಿಷಿನ್ನ ಕಟ್ ಮಾಡಿಸಿದ್ರೆ ಬೇಗನೆ ಆಗುತ್ತೆ. ನಾವು ಕತ್ರಲ್ಲಿ ಕಟ್ ಮಾಡಿದರೆ ಬೇಗ ಆಗಲ್ಲ. ಅವು ಪಾರಮ್ನಲ್ಲಿದ್ವಲ್ಲ, ಆ ಕುರಿ ಕೂಡ ನಾವು ಕಟ್ ಮಾಡಿದ್ವಿ ಮೇಲೆ ಸ್ವಲ್ಪ ಮಾರಬೇಕಂತ ಹೇಳ್ಬಿಟ್ಟು. ಆವಾಗ ಇವ್ರದ್ದು ಮಿಷಿನ್ ಸರಿಯಿಲ್ಲ ಅಂತೇಳಿ ಕಟ್ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಸಿಕ್ಕಿದ್ದಾರೆ ಇವರು. ಅದಕ್ಕೆ ಈ ರೀತಿ ಕಟ್ ಮಾಡಿಸ್ತಾ ಇದ್ದೀವಿ. ಸಿಟಿಯಾಗಾದ್ರೆ ಸಿಗ್ತಾರೆ, ಜೂಜಿನ ಕುಡಿ ಕಟ್ ಮಾಡೋರು ಸಿಗ್ತಾರೆ, ಹಳ್ಳಿಯಾಗ ಸಿಗಲ್ಲ. ಇವರೊಬ್ಬರು ಮಿಷಿನ್ ತಂದು ಇಟ್ಕೊಂಡಾರೆ, ಅವ್ರನ್ನೇ ಕರೆಕ್ಟಾಗಿ ನಾವು ಕಟ್ ಮಾಡಿಸಿದ್ವಿ ನೋಡಿ. ಚೆನ್ನಾಗಿ ಬರ್ತೈತಿ, ನಯಸ್ಸಿರ್ತೈತಿ. ಕುರಿ ಕೂಡ ಎಷ್ಟು ಚೆನ್ನಾಗಿ ಒಂದೇ ಲೆವೆಲಾಗೆಲ್ಲ ಕಟ್ ಮಾಡ್ತಾರೆ ಮಿಷಿನ್ನಾಗ. ನಾವು ಕತ್ರೆಗೆ ಏನಾದ್ರು ಕಟ್ ಮಾಡಿದ್ರೆ ಈ ಥರ ಕಟ್ ಮಾಡೋಕ್ಕಾಗಲ್ಲ. ಭಾಳ ಚೆನ್ನಾಗಿ ಆಗ್ತೈತಿ, ಅಂದ್ರೆ ಬೇಗನೆ ಆಕೈತಿ. ನಮ್ಮ ಕುರಿ ಕೂಡ ಸುಮ್ಮನೆ ನಿಂತಿತ್ತು, ಏನು ಇದು ಮಾಡಲಿಲ್ಲ, ಒದ್ದಾಡಲಿಲ್ಲ. ಸುಮ್ಮನೆ ನಿಂತಿದ್ದಕ್ಕೆ ಎಲ್ಲ ನೀಟಾಗಿ ಆಯ್ತು ನೋಡ್ರಿ ಕುರಿ ಉಣ್ಣೆ ಕಟ್ ಮಾಡಿಸೋದು. ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು ಸ್ವಲ್ಪ ಆದರೆ ಮುಗಿತೈತಿ. ಎಲ್ಲಿಗೆ ಹೊಂಟತಿ? ನೋಡಿ, ಉಣ್ಣಿ ಕಟ್ ಮಾಡಿಸ್ಮ್ಯಾಕ ಈ ರೀತಿ ಕಾಣ್ತದೆ ನಮ್ಮ ಕುರಿ. ಇನ್ಮೇಲೆ ಚೆನ್ನಾಗಿ ಆಕೈತಿ. ಉಣ್ಣಿ ಇರ್ತೈತಲ್ಲ, ಅವು ಇದು ಆಗಲ್ಲ. ಅದಕ್ಕೆ ಹುಷಾರು ಬೇರೆ ಇದ್ದಿದ್ದಿಲ್ಲ, ಯಾಕೆ ಮೇವು ತಿಂತಿಲ್ಲ ಅಂತ ಅಂದ್ರೆ ನಮ್ಮ ಚಿಕ್ಕಮ್ಮರು. ಅದಕ್ಕೆ ಇಂಜೆಕ್ಷನ್ ಕೂಡ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಇದು ಜ್ವರ ಇದ್ದರೆ ಮತ್ತು ಮೇವು ತಿನ್ನಲ್ಲ, ಅದಕ್ಕೋಸ್ಕರ ಜ್ವರನ ಎಲ್ಲ ಕಮ್ಮಿ ಆಕತಿ, ಮೇವು ಕೂಡ ತಿಂತತಿ. ಅದಕ್ಕೆ ನಾವು ಈ ಇಂಜೆಕ್ಷನ್ ಮಾಡಿದ್ವಿ ನೋಡ್ರಿ. ಅದಕ್ಕೆ
ಇದು ನೋಡಿ ಇದೆ ನಾವು ಈಗ ಊರಿಗೆ ಹಿಡ್ಕೊಂಡು ಹೊಂಟ್ರದು ನಮ್ಮ ಅಮ್ಮರ ಕುರಿನ. ನಮ್ಮ ಅಮ್ಮಗೆ ಯಾಕೆ ಸಾಕೋಕ್ಕಾಗಲ್ಲ, ಹುಷಾರಿಲ್ಲ, ಇಟ್ಕೊಂಡು ಹೋಗ್ರಿ ಅಂತ ಅದಕ್ಕೆ ಹಿಡ್ಕೊಂಡು ಹೊಂಟೀವಿ ನೋಡ್ರಿ. ಪೂಜೆ ಮಾಡಿದಾರೆ ಅವ್ರು ಹಿಡ್ಕೊಂಡು ಹೋಗ್ತೀವಿ ಅಂತಂದು ಹೇಳಿ. ಇದೆಷ್ಟು ಚಿಕ್ಕದಿತ್ತು, ನಾವು ಕೊಂಬು ಕೀಳೋದೆಲ್ಲ ತೋರಿಸಿದ್ದೀವಲ್ಲ ಓದಿಡೋದಲ್ಲಿ ಇದ್ರದ್ದೇ ನೋಡಿ. ಈಗ ಇಷ್ಟು ದೊಡ್ಡದಾಗೈತೆ ನೋಡ್ರಿ, 3 ತಿಂಗಳಿಗೆ ಇಷ್ಟು ದೊಡ್ಡದಾಗೈತಿದೆ. ಒಟ್ಟು 5 ತಿಂಗಳದ್ದು ಮರಿ ಐತ್ರಿ ಇದು. ತಂದು 2 ತಿಂಗಳಿಗೆ ಅವರು 1 ತಿಂಗಳಿಗೆ ಕೊಂಬು ಕೀಳ್ಸಿದ್ರಿ ನೋಡಿ. ಕೊಂಬು ಕಿತ್ತು ಕೊಂಬಿಷ್ಟು ಬಂದಾವೀಗ. ಇದನ್ನ ಹಿಡ್ಕೊಂಡು ಹೊಂಟಿರ್ತೀವಿ, ಹೋಗ್ತೀವಿ ನಾವೀಗ ಊರಿಗೆ. ಕುರಿ ಹಿಡ್ಕೊಂಡು ಹೊಂಟೀವಿ ಊರಿಗೆ, ಗಾಡಿಗೆ ಹಿಡ್ಕೊಂಡು ಹೊಂಟೀವಿ ನಾವು. ಅಲ್ಲಿ ಹಿಡ್ಕೊಂಡು ಬರೋಕ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಾಡ್ಕೊತೀವಿ ನೋಡಿರಿ. ಸುಮ್ಮನೆ ಕುಂತ್ಕೊಂಡೈತಿ. 2 ಕಾಲು ಕಟ್ಟೀವಿ, 4 ಕಾಲು ಕಟ್ಟೀವಿ. ಕಟ್ಬಿಟ್ಟು ಹಿಂಗೆ ಕಟ್ಕೊಂಡು ರಮ್ನೇರಿ ನೋಡಿ. ನಾವು ಇವಾಗ ಇಟ್ಕೊಂಬಂದು ಊರಿಗೆ ನಮ್ಮ ಮಂತೆ ಕಟ್ಟಿದ್ದೇವೆ. ಈಗ ಈ ಕಡೆ ಮಂತಕ್ಕೆ ನಾವು ಕುರಿ ಸಾಕಿವಲ್ಲ, ಕುರು ಮಾತ್ರಕ್ಕೆ ಮುಂದ್ಗಡೆ ಕಟ್ಟಿದ್ದೇವೆ ನೋಡಿ. ಅದು ಒಳಗೈತೆ ದೊಡ್ಡ ಕುರಿ. ಸಾಕೋದಂಗೆ ಆಯ್ತು. ಹಿಡ್ಕೊಂಬರೋಷ್ಟೊತ್ತಿಗೆ ಗಾಡಿಯಾಗಿ ಕೂತ್ಕೊಂಡು ಅದನ್ನು ಒದಾಡಲಿಲ್ಲ ಸದ್ಯ. ಅದು ಜಾಸ್ತಿ ಕಾಲು ಕಟ್ಕೊಂಡಿದ್ರಲ್ಲ, 4 ಕಾಲು, ಹಂಗಾಗ್ಬಿಟ್ಟು ಜಾಸ್ತಿ ಒದಾಡಲಿಲ್ಲ, ಅದು ಸುಮ್ಮನಿತ್ತು. ಅದಕ್ಕೇನು ಅದೇನು ನಮಗೆ ರೂಢಿ ಇಲ್ಲ, ನಮ್ಮಮ್ಮಗೆ ರೂಢಿ ಇತ್ತು. ಇಷ್ಟು ದಿನ ಒದರ್ತಾಯ್ತಿ, ಜಾಸ್ತಿ ಒದರ್ತಾಯ್ತಿ ತಂದೆಗಿಂದನೇ. ನೋಡ್ರಿ ಫ್ರೆಂಡ್ಸ್, ನಾವು ಮೊನ್ನೆ ಕೋಳಿಗೆ ಹುಷಾರಿಲ್ಲ ಅಂದ್ವಲ್ಲ, ಇಂಜೆಕ್ಷನ್ ಬೇರೆ ಮಾಡಿಸ್ಕೊಂಬಂದ್ವಿ. ಮತ್ತು ನಿನ್ನೆನ ಹೋಗಿ ಮಾಡಿಸ್ಕೊಂಬಂದ್ವಿ. ಓದ್ ವಿಡಿಯೋದಲ್ಲಿ ಹಾಕಿದ್ವಿ ನಾವು ಹೋದ್ಸರೆ, ಅಂದ್ರೆ ನಿನ್ನೆಲ್ಲ ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ವಲ್ಲ ಅದರಲ್ಲಿ. ಇವಾಗ ಹುಷಾರಾಗೈತೆ ನೋಡ್ರಿ, ಸ್ವಲ್ಪ ಎದ್ದು ಅಡ್ಡಾಡ್ತೈತಿ. ಮತ್ತು ನಿನ್ನೆನ ತೋರಿಸ್ಕೊಂಬಂದ್ವಿ ನಾವು ಹೋಗಿ. ಅವತ್ತು ಸ್ವಲ್ಪ ನಡೆದಾಡ್ತು, ಮತ್ತು ನಿನ್ನೆ ಎಲ್ಲ ಹಂಗೆ ಆಗಿತ್ತದು. ಅದಕ್ಕೆ ಮತ್ತೆ ನಿನ್ನೆನೂ ನಾವು ಕರ್ಕೊಂಡು ಹೋಗಿ ಬಂದ್ವಿ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಈಗ ಸ್ವಲ್ಪ ಅಡ್ಡಾಡ್ತದೆ ಅದಷ್ಟಕ್ಕೆ. ಅದೇ ಅವಾಗ ಅಡ್ಡಾಡ್ತಿದ್ದಿಲ್ಲ, ಪೂರ್ತಿ ತಳಕ್ಕೆ ಬೇಕೇನದು ಹಿಂಗೆ ಕೂತ್ಕೊಂಬಿಡೋದು, ಎದ್ದು ನಡೆಯೋಕೆ ಹಾಕಿದ್ದಿಲ್ಲ. ಅದಕ್ಕೆ ಹೊರಕ್ಕೆ ಹೋಗೋದು ಒಳಗೆ ಬರೋದೆಲ್ಲ ಮಾಡ್ತೈತಿ. ಇದು ನೋಡ್ರಿ, ಇದು ಊರಿಂದ ಹಿಡ್ಕೊಂಬಂದ್ವಲ್ಲ, ಇದು ಜಂಗಿರ್ಕೊಂಡಂಗೆ ಆಗೈತಿ. ಮೇಯ್ತಾನೆ ಇಲ್ಲ, ಮಧ್ಯಾಹ್ನ ಬಂದಾಗಿಂದ ಏನೂ ಮೇದಿಲ್ಲ. ಅಲ್ಲೇ ನಮ್ಮ ಅಮ್ಮರ ಊರಾಗ ಮೇದಿತ್ತಲ್ಲ ಅದೇ ಮೇದ್ರದ. ಇದು ಯಾವಾಗ ಕೂರ್ತಾರಲ್ಲ ಅಷ್ಟೇ, 1-2 ದಿವಸ ಮೇಯದೇ ಇಲ್ಲ. ಅವು ಜಂಗಿರ್ಕೊಂಡಿರ್ತಾವೆ, ಜಾಗ ಬದಲಾಗುತ್ತೆ. ಮತ್ತು ಸಾಕಿರೋರು ಬದಲಾಗ್ತಾರಲ್ಲ, ಹಂಗೆ ಅದಕ್ಕೋಸ್ಕರ ಇದು ಮೇಯ್ತಿಲ್ಲ ನೋಡಿ. ಒದರ್ತಾಯ್ತು ಬರೀ ಸಾಯಂಕಾಲದಿಂದನೇ. ಅದು ನಮ್ಮ ಅಮ್ಮಗೆ ಭಾಳ ರೂಢಿಯಾಗಿತ್ತು. ನಾವು ಹಿಡ್ಕೊಂಬಂದಿವಲ್ಲ ಅದಕ್ಕೋಸ್ಕರ. ಅದು ಇನ್ನೊಂದು 2 ದಿವಸ ಬೇಕಾದ ಅಡ್ಜಸ್ಟ್ ಆಗೋಕ್ಕೆ. ಇನ್ನೊಂದು 2 ದಿವಸ ಆದಮೇಲೆ ಸ್ವಲ್ಪ ಮೇಯ್ತೈತಿ. ಇಲ್ಲಿ ನೋಡಿ, ನಾವು ದೊಡ್ಡ ಕುರಿ ಕೂಡ ಮೇಯ್ಸೋಕ್ಕೆ ಸ್ಟಾರ್ಟ್ ಮಾಡೇವಿ. ಎಲ್ಲ ಟೈಮ್ 5:30-6 ಗಂಟೆ ಆಗೈತಿ. ಮೇಯ್ಸೋಕ್ಕೆ ಸ್ಟಾರ್ಟ್ ಮಾಡೇವಿ ನೋಡಿ. ದಿನ ಇದೇ ಟೈಮಿಂಗ್ಸ್ ಇದಕ್ಕೆ. ಈಗ ಹುಲ್ಲು ಮೇಯಿಸಿ ಹಾಲು ಕುಡಿಸಿದ್ರೆ ಮುಗೀತ್ರಿ. ಅದಕ್ಕೆ ಒಂದು ಬಾಟ್ಲಿ ಹಾಲು ಎತ್ತಿದ್ರೆ 1 ಲೀಟ್ರ್. ಬೆಳಗ್ಗೆ ಕಾಳು ಮತ್ತು ಹುಲ್ಲು. ಕಾಳು ಏನು ಹಾಕ್ತೀವಪ್ಪ ಅಂದರೆ ಗೋಧಿ, ಮೆಕ್ಕೆಜೋಳದ ನುಚ್ಚು ಮತ್ತು ಉಳ್ಳಿ ಹಾಕ್ತೀವಿ. ಒಂದು ಸ್ವಲ್ಪ ಸೈಜ್ ಆಗಲಿ ಅಂತ ನಾವು ಮೆಕ್ಕೆಜೋಳ ಹಾಕ್ತಿದ್ದೀವಿ. ಇಲ್ಲಾಂದರೆ ಮೆಕ್ಕೆಜೋಳ ಹಾಕಲ್ಲ, ಬರೀ ಉಳ್ಳಿ ಗೋಧಿ ಅಷ್ಟೇ ಹಾಕ್ತೀವಿ. ಸ್ವಲ್ಪ ಇದು ವೀಕ್ ಇತ್ತಲ್ಲ, ಹಂಗಾಗಿಬಿಟ್ಟು ಮೆಕ್ಕೆಜೋಳ ನುಚ್ಚು ಹಾಕಕತ್ತೀವಿ. ಅವರು ಏನು ಮೇಯ್ಸಿಲ್ರಿ, ಅವ್ರು ಕೈಯಾಗ ಹಿಡ್ಕೊಂಡು ನಮ್ಮ ಥರ ಮೇಯ್ಸಿಲ್ಲ. ಅವರು ಹಾಲು ಮಟ್ಟಿ ಏನು ಹಾಕಿಲ್ಲ. ಅವರು ಬರೇ ಹುಲ್ಲು ಹಾಕೋದು ಕೈ ಬಿಡೋದು ಹಿಂಗೆ ಮಾಡಿದ್ದಾರೆ. ಅದಕ್ಕೆ ಅದು ಇನ್ನೂ ಹೆಂಗಿತ್ತದು, ನಾವು ತಂದೆಗಿಂತ ಸ್ವಲ್ಪ ನಾವು ತಂದೆಲ್ಲ 15 ಸಾತು. ಇದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೈತಿ ನೋಡಿ. ನಾವು ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ.